ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತೀಯ ಶೂಟಿಂಗ್ ದಂತಕಥೆ ಮತ್ತು ಪ್ರಸಿದ್ಧ ತರಬೇತುದಾರ ಜಸ್ಪಾಲ್ ರಾಣಾ ನಿಧನರಾಗಿದ್ದಾರೆ. ಅವರಿಗೆ 49 ವರ್ಷ ವಯಸ್ಸಾಗಿತ್ತು. ಭಾರತದ ಪಿಸ್ತೂಲ್ ಶೂಟರ್ಗಳಿಗೆ ಹೈ ಪರ್ಫಾರ್ಮೆನ್ಸ್ ಕೋಚ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ರಾಣಾ ಮ್ಯೂನಿಚ್ನಲ್ಲಿ ನಡೆದ ISSF ವಿಶ್ವಕಪ್ನಿಂದ ಭಾರತಕ್ಕೆ ಹಿಂತಿರುಗುವಾಗ ಅನಾರೋಗ್ಯಕ್ಕೊಳಗಾಗಿದ್ರು. ಅದಾದ ಬಳಿಕ ನವದೆಹಲಿಗೆ ಬಂದಿಳಿದ ನಂತರ ಅವರನ್ನ ಸಾಕೇತ್ನ ಮ್ಯಾಕ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಅವರನ್ನ ಪರೀಕ್ಷಿಸಿದ ನಂತರ ಹೃದಯಾಘಾತವನ್ನ ನಿವಾರಿಸಲು ಸ್ಟೆಂಟ್ ಅಳವಡಿಸಿದ್ರು. ಕೆಲವು ದಿನಗಳ ನಂತರ 2ನೇ ಸ್ಟೆಂಟ್ ಶಸ್ತ್ರಚಿಕಿತ್ಸೆಯನ್ನ ನಡೆಸುವ ನಿರೀಕ್ಷೆ ಇತ್ತು. ಅವರು ಚೇತರಿಸಿಕೊಳ್ತಿದ್ದಾರೆ ಎನ್ನುವಾಗಲೇ ಅವರು ಸಾವಿನ ಸುದ್ದಿಯನ್ನ ಈಗ ಕೇಳಲಾಗ್ತಾ ಇದೆ. ಅವರು ನಿಧನರಾಗಿದ್ದಾರೆ ಎಂದು ಈಗ ಭಾರತೀಯ ರಾಷ್ಟ್ರೀಯ ರೈಫಲ್ ಅಸೋಸಿಯೇಷನ್ ದೃಢಪಡಿಸಿದೆ. ಅವರ ಸಾವು ಭಾರತೀಯ ಶೂಟಿಂಗ್ಗೆ ಭರಿಸಲಾಗದ ನಷ್ಟವಾಗಿದೆ. ಅವರು 3 ದಶಕಗಳಿಗೂ ಹೆಚ್ಚು ಕಾಲ ಚಾಂಪಿಯನ್ ಕ್ರೀಡಾಪಟು ಮತ್ತು ತರಬೇತುದಾರರಾಗಿದ್ದರು. ರಾಣಾ ಹಲವಾರು ವರ್ಷಗಳ ಕಾಲ ಭಾರತವನ್ನ ವಿಶಿಷ್ಟವಾಗಿ ಪ್ರತಿನಿಧಿಸಿದ್ರು ಮತ್ತು ದೇಶದಲ್ಲಿ ಕ್ರೀಡೆ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ಸಮಯದಲ್ಲಿ ಶೂಟಿಂಗ್ ಅನ್ನ ಜನಪ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಆದರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಭಾರತೀಯ ಶೂಟಿಂಗ್ನ ದಂತಕಥೆ ಅಂತಲೇ ಪ್ರಸಿದ್ಧರಾದಂಥ ಜಸ್ಪಾಲ್ ರಾಣಾ ಅವರು ನಿಧನರಾಗಿದ್ದಾರೆ. ಅವರಿಗೆ 49 ವರ್ಷವಾಗಿತ್ತು. ಆದರೆ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿರುವಂಥದ್ದು. ಅವರು ಒಂದು ಕ್ರೀಡೆಗೆ ಅಂತ ಹೇಳಿ ತೆರಳಿದ್ರು. ಅದಾದ ಬಳಿಕ ವಾಪಸ್ ತೆರಳುವಂಥ ವೇಳೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ ನಂತರ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. 1 ಸ್ಟೆಂಟ್ ಅನ್ನು ಹಾಕಲಾಗಿತ್ತು. ಅವರು ಚೇತರಿಸಿಕೊಳ್ತಿದ್ದಾರೆ, ಇನ್ನೊಂದು ಸ್ಟೆಂಟ್ ಅನ್ನು ಹಾಕಬೇಕು, ಶಸ್ತ್ರಚಿಕಿತ್ಸೆ ನಡಿಬೇಕು ಅನ್ನುವಾಗಲೇ ಅವರ ಸಾವಿನ ಸುದ್ದಿ ಹೊರಬಂದಿರುವಂಥದ್ದು. ಇದರ ಬಗ್ಗೆ ಮಾಹಿತಿ ಕೂಡ ದೃಢಪಟ್ಟಿರುವಂಥದ್ದು. ಇವರಿಗೆ ಇನ್ನೇನು 2ನೇ ಸ್ಟೆಂಟ್ ಹಾಕುವ ಮೊದಲೇ ಅವರು ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಈಗ ಹೊರಬಿಡಲಾಗ್ತಾ ಇದೆ. ಇದರ ಬಗ್ಗೆ ಇನ್ನು ಭಾರತೀಯ ರಾಷ್ಟ್ರೀಯ ರೈಫಲ್ ಅಸೋಸಿಯೇಷನ್ ಈ ಒಂದು ಮಾಹಿತಿಯನ್ನ ದೃಢಪಡಿಸಿರುವಂಥದ್ದು. ಇದೊಂದು ಭರಿಸಲಾಗದ ಒಂದು ನಷ್ಟ ಅಂತಲೇ ಹೇಳಬಹುದು. ಅವರ ಸಾವು ಭಾರತೀಯ ಶೂಟಿಂಗ್ಗೆ ಒಂದು ಭರಿಸಲಾಗದ ನಷ್ಟವಾಗಿರುವಂಥದ್ದು. ಅವರು ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಚಾಂಪಿಯನ್ ಕ್ರೀಡಾಪಟುವಾಗಿದ್ರು. ಹಾಗೆ ತರಬೇತುದಾರರಾಗಿ ಕೂಡ ಹೈ ಪರ್ಫಾರ್ಮೆನ್ಸ್ ಕೋಚಿಂಗ್ ಕೂಡ ಕೊಡ್ತಾ ಇದ್ರು ಕ್ರೀಡಾಪಟುಗಳಿಗೆ. ಆದರೆ ಈಗ 49ನೇ ವಯಸ್ಸಿನಲ್ಲಿಯೇ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ರಾಣಾ ಅವರು ಹಲವಾರು ವರ್ಷಗಳ ಕಾಲ ಭಾರತವನ್ನ ವಿಶಿಷ್ಟವಾಗಿ ಪ್ರತಿನಿಧಿಸಿದ್ರು ಮತ್ತು ದೇಶದಲ್ಲಿ ಕ್ರೀಡೆ ಇನ್ನೂ ಕೂಡ ಅಭಿವೃದ್ಧಿ ಹೊಂದ್ತಾ ಇದೆ ಅನ್ನುವಂಥ ಸಮಯದಲ್ಲೇ ಶೂಟಿಂಗ್ ಅನ್ನ ಜನಪ್ರಿಯಗೊಳಿಸುವಲ್ಲಿ ಇವರ ಪಾತ್ರ ತುಂಬಾ ಮುಖ್ಯವಾದಂಥದ್ದು. ಇಂಥ ಒಬ್ಬ ಸಾಧನೆ ಮಾಡಿರುವಂಥದ್ದು ಈ ಒಬ್ಬ ಕ್ರೀಡಾಪಟು ಈಗ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಇವರಿಗೆ ಸಾಕೇತ್ನ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ನವದೆಹಲಿಯ ಸಾಕೇತ್ನ ಮ್ಯಾಕ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ವೈದ್ಯರು ಅವರನ್ನ ಪರೀಕ್ಷಿಸಿದ ಬಳಿಕ ಅವರಿಗೆ ಹೃದಯಾಘಾತವನ್ನ ನಿವಾರಿಸೋದಕ್ಕೆ ಸ್ಟೆಂಟ್ ಕೂಡ ಹಾಕಿದ್ರು ಅನ್ನುವಂಥ ಮಾಹಿತಿ ಬರ್ತಾ ಇದೆ.